श्रीगुरुभ्यो नमः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां भोजसिद्धये। ಹಿಂದೆ ನೋಡಿದಂತೆ ವ್ಯಾಪ್ತಿ ಅಂದ್ರೆ ಏನು? ಅವ್ಯಭಿಚರಿತ ಸಾಧ್ಯ ಸಂಬಂಧ ವ್ಯಾಪ್ತಿ ಅಂದ್ರೆ ಸಹಚರ್ಯ ನಿಯಮ ಹಾಗೆ ಅಂತ ವ್ಯಾಪ್ತಿಯ ಲಕ್ಷಣ ಅಂದ್ರೆ ಸಮುಚಿತ ದೇಶದಲ್ಲಿ ಹೇತು ಸಾಧ್ಯದ ಜೊತೆಗೆ ಸಂಬಂಧವನ್ನು ಪಡ್ಕೊಂಡು ಇರೋದು ಹಾಗಿತ್ತು. ಸಮುಚಿತ ದೇಶದಲ್ಲಿ ಇದ್ರೆ ಸಾಕು. ಒಂದೇ ಅಧಿಕರಣ ಸಮಾನವಾಗಿರ್ಬೇಕು ಅಂತ ನಿಯಮ ಇಲ್ಲ ಅಂತ ಇಷ್ಟು ನೋಡಿದೀವಿ. ಆ ವ್ಯಾಪ್ತಿಯ ಧರ್ಮ ಏನು ಹಾಗೆ ಅಂದ್ರೆ ಧರ್ಮಾಹ ಚತುರ್ವಿಧಾಹ ನಾವು ನೋಡಿದೀವಿ ಮೊದಲೇ. ಯಾವುದೇ ಒಂದು ಲಕ್ಷಣ ಹೇಳಿದ ಮೇಲೆ ಅದರ ವಿಭಾಗ ಆದ ಮೇಲೆ ಪರೀಕ್ಷೆ ಹಾಗೆ ಅಂತ, ಇದು ಪ್ರಮಾಣ ತಿಳ್ಕೊಳ್ಳುವ ಬಗೆ ಹಾಗೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಸೊ ಇದು ಅದರ ವಿಭಾಗ ಅಂದ್ರೆ ಅದರ ಧರ್ಮದ ವಿಭಾಗ. ವ್ಯಾಪ್ತಿ ಅಂದರೆ ಏನು? ಹೇತು ಸಾಧ್ಯಗಳು ಅವ್ಯಭಿಚರಿತವಾದ ಸಂಬಂಧವನ್ನು ಪಡ್ಕೊಂಡಿರೋದು ಅಂತ. ಅದರಲ್ಲಿ ಎಷ್ಟು ವಿಧಗಳು ಇದೆ ಅಂದ್ರೆ ವ್ಯಾಪ್ತಿಯ ಧರ್ಮ ಎಷ್ಟು ವಿಧವಾಗಿದೆ ಹಾಗೆಂದ್ರೆ 4 ವಿಧ ಅಂತ ಹೇಳ್ತಾರೆ. ಕೇಚನ ಸಮವ್ಯಾಪ್ತಾ, ಕೇಚನ ವಿಷಮವ್ಯಾಪ್ತಾ, ಕೇಚನ ಪರಸ್ಪರ ಪರಿಹಾರೇಣೈವ ವರ್ತಮಾನಾಃ, ಕೇಚಿತ್ ಕ್ವಚಿತ್ ಸಮಾವಿಷ್ಟಾಃ ಅಪಿ ಪರಸ್ಪರ ಪರಿಹಾರೇಣೈವ ವರ್ತಂತೆ ಹಾಗೆ ಅಂತ 4 ವಿಧವಾಗಿ ಹೇಳಿದ್ದಾರೆ. ಇದನ್ನ ತಿಳ್ಕೊಳ್ಳಿಕ್ಕೆ ಮುಂಚೆ ಕೆಲವು ಪದಗಳು ನಮಗೆ ಸ್ಪಷ್ಟ ಇರಬೇಕು. ವ್ಯಾಪ್ಯ ವ್ಯಾಪಕ ಹಾಗೆ ಅಂದ್ರೆ ಏನು? ವ್ಯಾಪ್ತಿಯಲ್ಲಿ ವ್ಯಾಪ್ತಿ ಅಂತ ಆಗಬೇಕು ಅಂದ್ರೆ ವ್ಯಾಪ್ಯ ಇರಬೇಕು, ವ್ಯಾಪಕ ಇರಬೇಕು. ಉದಾಹರಣೆಗೆ ಧೂಮಾನುಮಾನ ಅಂದ್ರೆ ಯಾವ ಅನುಮಾನದಲ್ಲಿ ಧೂಮ ಹೇತುವಾಗಿ ಇರುತ್ತದೋ ಸಾಧನವಾಗಿ ಇರುತ್ತದೋ ಅಂತ ಅರ್ಥ. ಅದನ್ನ ಧೂಮಾನುಮಾನ ಅಂತ ಕರಿತೀವಿ. ಸೊ ಧೂಮಾನುಮಾನ ಅಂದ್ರೆ ಏನು? ಪರ್ವತೋ ವನ್ಯಮಾನ್ ಧೂಮಾತ್. ನೋಡಿ, ಹೇತು ಯಾವ್ದು ಬಂತು? ಧೂಮ ಬಂತು. ಅದರಿಂದ ಇದನ್ನ ಧೂಮಾನುಮಾನ, ಹೇತುವಿನ ಹೆಸರಿನಲ್ಲಿ ಆ ಅನುಮಾನವನ್ನು ಕರೆದು ಬಿಡೋದಷ್ಟೆ. ಅದರಿಂದ ಧೂಮಾನುಮಾನದಲ್ಲಿ ಪರ್ವತಃ ವನ್ಯಮಾನ್, ಈ ಪರ್ವತ ವನ್ನಿ ಉಳ್ಳದ್ದಾಗಿದೆ. ಯಾಕೆ? ಧೂಮ ಕಾಣಿಸ್ತಾ ಇರುವುದರಿಂದ. ಮಹಾನಸವತ್, ಅಡಿಗೆ ಮನೆಯಲ್ಲಿ ಇದ್ದಾಗೆ. ಅಡಿಗೆ ಮನೆಯಲ್ಲಿ ವ್ಯಾಪ್ತಿ ನೋಡ್ತೀವಿ, ಹೊಗೆ ಇದೆ, ಹೊಗೆ ಇದ್ದಲ್ಲಿ ಅಗ್ನಿ ಇದೆ. ಅದೇ ತರ ಪರ್ವತದಲ್ಲೂ ಹೊಗೆ ಇದೆ, ಅದರಿಂದ ಅಗ್ನಿ ಇರಬೇಕು. ಯಾಕೆ ಹಾಗೆಂದ್ರೆ ಹೊಗೆ ಇದ್ದಲ್ಲಿ ಅಗ್ನಿ ಇರಬೇಕು ಅಂತ ವ್ಯಾಪ್ತಿ ಇದೆ. ಸೊ ಈ ವ್ಯಾಪ್ತಿ ಇರಬೇಕು ಅಂದ್ರೆ ವ್ಯಾಪ್ತಿಯಲ್ಲಿ 2 ಅಂಶ ಇದೆ. ಒಂದು ಅದನ್ನೇ ನಾವು ಹೇತು ಸಾಧ್ಯ ಅಂತ ಕರಿತೀವಿ. ಅದನ್ನ ಇನ್ನೊಂದು ವ್ಯಾಪ್ಯ ವ್ಯಾಪಕ ಹಾಗೆ ಅಂತ. ಅಂದ್ರೆ ಈ ವ್ಯಾಪ್ತಿಗೆ ಕಾರಣವಾದದ್ದು ಯಾವುದು? ನಮಗೆ ವ್ಯಾಪ್ತಿ ಜ್ಞಾನ ಬರುವುದಕ್ಕೆ ಕಾರಣವಾದದ್ದು ಯಾವುದು? ಅದನ್ನ ವ್ಯಾಪ್ಯ ಅಂತ ಕರಿತೀವಿ. ಯಾವುದು? ನಾವು ಮೊದಲು ಕಾಣೋದು ಯಾವುದನ್ನ? ಧೂಮವನ್ನ. ಅದರಿಂದ ಧೂಮ ಅದು ವ್ಯಾಪ್ಯ. ಧೂಮ ನೋಡಿದ ಕೂಡಲೇ ನಮಗೇನು ನೆನಪಿಗೆ ಬರ್ತದೆ? ಧೂಮ ಇದ್ದಲ್ಲಿ ಅಗ್ನಿ ಇರಲೇಬೇಕು ಅಂತ ವ್ಯಾಪಕದ ನೆನಪಾಗ್ತದೆ. ಅದರಿಂದ ಧೂಮ ವ್ಯಾಪ್ಯ, ಅಗ್ನಿ ವ್ಯಾಪಕ. ವ್ಯಾಪ್ಯ ವ್ಯಾಪಕವಾದ ಸಂಬಂಧ ಅಂತ ಕರೀತಾರೆ ಇದನ್ನು. ಯತ್ರ ಧೂಮಃ ತತ್ರ ವನ್ನಿಃ ಅಂತ ವ್ಯಾಪ್ತಿ. ಸೊ ಅದರಿಂದ ವ್ಯಾಪ್ಯ ಮೊದಲು ಬರೋದು ವ್ಯಾಪ್ಯ. ಯತ್ರ ಧೂಮಃ ಅಂತ ವ್ಯಾಪ್ತಿ ಹೇಳುವಾಗ, ಅನುಮಾನ ಹೇಳುವಾಗ ಅಲ್ಲ, ವ್ಯಾಪ್ತಿ ಹೇಳುವಾಗ. ವ್ಯಾಪ್ತಿ ಹೇಗೆ ಹೇಳ್ತೀವಿ? ಯತ್ರ ಧೂಮಃ ತತ್ರ ವನ್ನಿಃ. ಅನುಮಾನ ಹೇಗೆ ಹೇಳ್ತೀವಿ? ಪರ್ವತ ವನ್ಯಮಾನ್ ಧೂಮ ಹಾಗೆ ಅಂತ. ಧೂಮಾನುಮಾನ. ಧೂಮಾನುಮಾನ. ಅದರಿಂದ ವ್ಯಾಪ್ತಿ ಹೇಗೆ ಹೇಳ್ತೀವಿ? ಯತ್ರ ಧೂಮಃ ತತ್ರ ವನ್ನಿಃ ಹಾಗೆ ಅಂತಾನೆ ವ್ಯಾಪ್ತಿ ಹೇಳೋದು. ಸೊ ಮೊದಲು ಹೇಳೋದು ಯಾವುದು? ವ್ಯಾಪ್ಯ. ಮೊದಲು ಬರೋದು ವ್ಯಾಪ್ಯ. ಅದೇ ವ್ಯಾಪ್ತಿ ಹೇಳುವಾಗಲೇ ವ್ಯಾಪ್ತಿಯಲ್ಲಿ 2 ಅಂಶ ಇದೆ, ವ್ಯಾಪ್ಯ ವ್ಯಾಪಕ ಅಂತ. ಮೊದಲು ಬರೋದು ಯಾವುದು? ವ್ಯಾಪ್ಯ. ಯತ್ರ ಧೂಮಃ ವ್ಯಾಪ್ಯ. ಧೂಮ ಅದು ವ್ಯಾಪ್ಯ. ಅದನ್ನ ಇಟ್ಕೊಂಡು ನಮಗೆ ಯಾವ ಜ್ಞಾನ ಬರ್ತದೆ? ವನ್ಯ ಜ್ಞಾನ ಬರ್ತದೆ. ಧೂಮಃ ತತ್ರ ವನ್ನಿಃ ವ್ಯಾಪಕ. ಈ ರೀತಿಯಾಗಿ ವ್ಯಾಪ್ಯ ವ್ಯಾಪಕ ಸಂಬಂಧವನ್ನು ನಾವು ತಿಳ್ಕೋಬೇಕು. ನೋಡಿ, ಮೊದಲನೇದು ಏನು? ಸಮವ್ಯಾಪ್ತಾ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಸಮವ್ಯಾಪ್ತಿ ಅಂತ ಅರ್ಥ. ಸಮವ್ಯಾಪ್ತಿ ಅಂದ್ರೆ ಏನರ್ಥ? ತತ್ರ ಆದ್ಯ ಯಥಾ ನಿಷಿದ್ಧತ್ವ ಪಾಪಸಾಧನತ್ವ ವಿಹಿತತ್ವ ಧರ್ಮಸಾಧನತ್ವಾದಯ
ಯತ್ರ ಧರ್ಮ ಸಾಧನತ್ವಂ ತತ್ರ ವಿಹಿತತ್ವಂ ಇತಿ ದ್ರಷ್ಟವ್ಯಂ ಹಾಗೆ ಅಂತ ಮೊದಲನೆಯದಕ್ಕೆ ಹೇಳಿದ್ದಾರೆ. ಆದರೆ ಇಲ್ಲಿ ವ್ಯಾಪ್ತಿಯ ಅಂದರೆ ಸಮವ್ಯಾಪ್ತಿ ಅಂದ್ರೆ ಏನು ಅಂತ ಸ್ಪಷ್ಟ ಇಲ್ಲ, ಅದನ್ನ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಧರ್ಮದ್ವಯೇ ಎರಡು ಧರ್ಮ ಇದೆ. ಆ ಪರಸ್ಪರ ವ್ಯಾಪ್ಯ ವ್ಯಾಪಕ ಸಂಬಂಧ ಸಮವ್ಯಾಪ್ತಿ ಅಂತ ಅರ್ಥ. ಪರಸ್ಪರ ವ್ಯಾಪ್ಯ ಇದ್ದಲ್ಲಿ ವ್ಯಾಪಕ ಇರುತ್ತದೆ, ವ್ಯಾಪಕ ಇದ್ದಲ್ಲಿ ವ್ಯಾಪ್ಯ ಇರುತ್ತದೆ, ಒಂದನ್ನು ಬಿಟ್ಟು ಒಂದು ಇರೋದೇ ಇಲ್ಲ. ಬೈ ಡೈರೆಕ್ಷನಲ್ ಅಂತ ಹೇಳ್ತಾರೆ ನೋಡಿ. ಅನ್ಯೋನ್ಯ ಸಂಯೋಗ. ಹಾ, ವ್ಯಾಪ್ಯ ಇದ್ರೆ ವ್ಯಾಪಕ, ವ್ಯಾಪಕ ಇದ್ದಲ್ಲಿ ವ್ಯಾಪ್ಯ, ಈ ರೀತಿಯಾಗಿ ಪರಸ್ಪರ ವ್ಯಾಪ್ಯ ವ್ಯಾಪಕ ಭಾವ ಸಂಬಂಧ ಇದಿದ್ರೆ ಅದಿರುತ್ತದೆ, ಅದಿದ್ರೆ ಇದಿರುತ್ತದೆ. ಹಾಗಿದ್ರೆ ಅದನ್ನ ಸಮವ್ಯಾಪ್ತಿ ಸಮವ್ಯಾಪ್ತಿ. ಕರೀತಾರೆ. ಅದಕ್ಕೊಂದು ಉದಾಹರಣೆ, ಎರಡು ಉದಾಹರಣೆ ಕೊಡ್ತಾರೆ. ನಿಷಿದ್ಧತ್ವ ಪಾಪ ಸಾಧನತ್ವ ಅಂದರೆ ವ್ಯಾಪ್ತಿ ಹೇಗೆ ಬಂತು? ನಿಷಿದ್ಧ ಪದಾರ್ಥಗಳಿದ್ದ ಕಡೆ ಪಾಪ ಇರುತ್ತೆ ಅಂತ. ವ್ಯಾಪ್ತಿ ಹೇಗೆ ಹೇಳೋದು? ಪಾಪ ಸಾಧನತ್ವ. ಯತ್ರ ನಿಷಿದ್ಧತ್ವಂ ತತ್ರ ಪಾಪ ಪಾಪ ಸಾಧನ. ಸಾಧನತ್ವಂ. ಹೌದಲ್ಲ? ಹೌದಾ? ಇವುಗಳೇ ಮೊದಲನೇ ಅಂದ್ರೆ ಬಂದು ನಿಷಿದ್ಧ ಬಂದು ವ್ಯಾಪ್ಯ, ಆಮೇಲೆ ಒಂದು ಪಾಪ ಕರ್ಮಗಳನ್ನು ವ್ಯಾಪಕ. ಪಾಪ ಕರ್ಮ ಅಂತ ಹೇಳಬಾರ್ದು, ಪಾಪ ಸಾಧನ ಧರ್ಮ ಇರಬೇಕು ನೋಡಿ. ನಿಷಿದ್ಧತ್ವ ಅಂಬಾದು ಏನು? ಧರ್ಮ. ಅದು ಪಾಪ ಸಾಧನತ್ವ ನೋಡಿ, ತ್ವ ಅಂತ ಬಂದ್ರೆ ಅದು ಧರ್ಮ. ಸೊ ಇಲ್ಲಿ ವ್ಯಾಪ್ತಿ ಹೇಳುವಾಗ ಪರಸ್ಪರ ಧರ್ಮಗಳಿಗೆ ನಾವು ಹೇಳ್ತೀವಿ. ಧರ್ಮದ್ವಯೇ ಪರಸ್ಪರ ವ್ಯಾಪ್ಯ ವ್ಯಾಪಕ ಸಂಬಂಧ. ಯತ್ರ ಧೂಮತ್ವಂ ತತ್ರ ಅಗ್ನಿತ್ವಂ, ಯತ್ರ ಧೂಮತ್ವಂ ತತ್ರ ಅಗ್ನಿತ್ವಂ, ಯತ್ರ ನಿಷಿದ್ಧತ್ವಂ ತತ್ರ ಪಾಪ ಸಾಧನತ್ವಂ. ಅಂದ್ರೆ ಯಾವ್ಯಾವ್ದು ನಿಷಿದ್ಧ ಅಂತ ಇದೆಯೋ ಅದೆಲ್ಲವೂ ಕೂಡ ಪಾಪ ಸಾಧನವೇ ಆಗಿದೆ ಹಾಗೆ ಅಂತ ಅರ್ಥ. ಯತ್ರ ನಿಷಿದ್ಧತ್ವಂ, ನಿಷಿದ್ಧತ್ವ ಎನ್ನುವ ಧರ್ಮ ಎಲ್ಲೆಲ್ಲಿ ಇದೆಯೋ ಅಲ್ಲಿಲ್ಲ ಏನಿರುತ್ತದೆ? ಪಾಪ ಸಾಧನತ್ವ ಎನ್ನುವ ಧರ್ಮ ಇದೆ ಅಂತ ಅರ್ಥ. ಉದಾಹರಣೆಗೆ ಎಲ್ಲಿದೆ? ಗೋಹತ್ಯೆ. ಗೋಹತ್ಯೆ ನಿಷಿದ್ಧ ಮಾಡಿದ್ದಾರೆ. ಅದರಿಂದ ಗೋಹತ್ಯೆಯಲ್ಲಿ ಆ ಕ್ರಿಯೆಯಲ್ಲಿ ಏನಿದೆ? ನಿಷಿದ್ಧತ್ವ ಇದೆ. ಅದನ್ನ ನಿಷಿದ್ಧ ಮಾಡ್ತೀವಿ. ಯಾಕೆ? ಅದು ಪಾಪ ಸಾಧನತ್ವ ಇದ್ದೇ ಇದೆ ನೋಡಿ. ಪಾಪವನ್ನ ತಂದು ಕೊಡುತ್ತದೆ. ಪಾಪವನ್ನ ಉಂಟು ಮಾಡುವ ಸಾಮರ್ಥ್ಯ ಆ ಕ್ರಿಯೆಗೆ ಇದೆ. ಅದರಿಂದ ಗೋಹತ್ಯೆ ಯತ್ರ ನಿಷಿದ್ಧತ್ವಂ ತತ್ರ ಪಾಪ ಸಾಧನತ್ವಂ ಹಾಗೆ. ಅದೇ ತರ ಯತ್ರ ಪಾಪ ಸಾಧನತ್ವಂ ತತ್ರ ನಿಷಿದ್ಧತ್ವಂ, ಅದು ಅದು ಇರ್ತದೆ ನೋಡಿ. ವ್ಯಾಪ್ಯ ಮೊದಲು ವ್ಯಾಪ್ಯ ಆಮೇಲೆ ವ್ಯಾಪಕ. ಈಗ ರಿವರ್ಸ್ ಮಾಡ್ತೇವೆ, ಮೊದಲು ವ್ಯಾಪಕ ಆಮೇಲೆ ವ್ಯಾಪ್ಯವನ್ನ ಹೇಳ್ತೀವಿ. ಪಾಪ ಸಾಧನತ್ವ ಯಾವ್ಯಾವ್ದಾಗಿದೆಯೋ ಅದೆಲ್ಲ ಏನಾಗಿದೆ? ನಿಷಿದ್ಧತ್ವ ಉಳ್ಳದ್ದಾಗಿದೆ. ಯಾವುದು ಪಾಪ ಸಾಧನತ್ವ ಉಳ್ಳದ್ದಾಗಿದೆಯೋ ಅದೆಲ್ಲವೂ ನಿಷಿದ್ಧತ್ವ ಉಳ್ಳದಾಗಿದೆ. ಉದಾಹರಣೆಗೆ ಪಾಪ ಸಾಧನ ಯಾವುದು? ತಂದೆ ತಾಯಿಯರ ನಿಂದೆ ಮಾಡೋದು, ಅದು ಪಾಪ ಸಾಧನ. ಪಾಪ ಸಾಧನ ಆಗಿರೋದ್ರಿಂದ ಅದನ್ನ ಏನ್ ಮಾಡ್ತೀವಿ? ನಿಷಿದ್ಧ ಮಾಡ್ತೀವಿ. ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಅರ್ಥ. ಯಾಕೆ? ಪಾಪ ಸಾಧನ ಆಗಿದೆ ನೋಡಿ. ಇದು ಸಮವ್ಯಾಪ್ತಿ ಅಂತ. ಎಲ್ಲಿ ವ್ಯಾಪ್ಯ ಇದೆಯೋ ಅಲ್ಲಿ ವ್ಯಾಪಕ ಇರುತ್ತದೆ, ಎಲ್ಲಿ ವ್ಯಾಪಕ ಇರುತ್ತದೋ ಅಲ್ಲಿ ವ್ಯಾಪ್ಯ ಇರ್ತದೆ. ಸಮವ್ಯಾಪ್ತಿ ಅಂತ ಕರೀತಾರೆ ಇದನ್ನು. ಅದೇ ತರ ರಿವರ್ಸ್ ವಿಹಿತತ್ವ ಮತ್ತು ಧರ್ಮ ಸಾಧನತ್ವ. ಯಾವುದು ವಿಹಿತತ್ವವಾಗಿದೆಯೋ, ಯತ್ರ ವಿಹಿತತ್ವಂ ತತ್ರ ಧರ್ಮ ಸಾಧನತ್ವಂ. ಯಾವುದು ಮಾಡಬೇಕು ಅಂತ ಇದೆಯೋ, ಮಾಡಬೇಕು ಎನ್ನೋ ಒಂದು ಧರ್ಮ ಇದೆಯೋ, ಶಾಸ್ತ್ರದಲ್ಲಿ ಹೇಳಿದ್ದಾರೋ ಅಲ್ಲೆಲ್ಲ ಏನಾಗಿದೆ? ಧರ್ಮ ಸಾಧನತ್ವ ಇದೆ. ಅದು ಪುಣ್ಯವನ್ನ ತಂದುಕೊಡತಕ್ಕದಾಗಿದೆ ಹಾಗೆ ಅಂತ ಅರ್ಥ. ಉದಾಹರಣೆಗೆ ಯಾವುದು? ಗುರುಗಳ ಸೇವೆ, ಶಾಸ್ತ್ರ ಚಿಂತನೆ, ಅದೆಲ್ಲ ಏನಾಗಿದೆ? ಅದೆಲ್ಲ ಒಂದು ವಿಹಿತವಾಗಿದೆ, ಧರ್ಮ ಸಾಧನವಾಗಿದೆ. ಅಂದ್ರೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಶಾಸ್ತ್ರ ಓದು, ಹರಿಕತೆ ಕೇಳು, ಅದು ವಿಹಿತವಾದದ್ದು, ಅದು ಮಾಡಬೇಕು ಹಾಗೆ. ಯಾಕೆ? ಧರ್ಮ ಸಾಧನತ್ವ ಇದೆ, ಅದರಲ್ಲಿ ಪುಣ್ಯವನ್ನು ತಂದುಕೊಡುವ ಒಂದು ಸಾಮರ್ಥ್ಯ ಆ ಕ್ರಿಯೆಗಳಿಗೆ ಇದೆ ಹಾಗೆ. ಅದರಿಂದ ಯತ್ರ ವಿಹಿತತ್ವಂ ಧರ್ಮ ಸಾಧನತ್ವ. ಅದೇ ತರ ರಿವರ್ಸ್ ನೋಡಿ, ಯತ್ರ ಧರ್ಮ ಸಾಧನತ್ವಂ ತತ್ರ ವಿಹಿತತ್ವ. ಯಾವ ಪುಣ್ಯವನ್ನು ತಂದುಕೊಡತಕ್ಕದ್ದು ಅದು ಏನಾಗಿದೆ? ವಿಹಿತವಾಗಿದೆ, ಅದರ ಮಾಡತಕ್ಕದಾಗಿದೆ ಅಂತ ಅರ್ಥ. ಯಾವುದು ಪುಣ್ಯವನ್ನು ತಂದುಕೊಡತಕ್ಕದ್ದು ಅಂತ ಗುರುತಿಸಿದ್ದಾರೋ ಅದು ವಿಹಿತ,
ಮಾಡತಕ್ಕದಾಗಿದೆ. ಹಾಗೆ ಎತ್ರ ಧರ್ಮ ಸಾಧನತ್ವಂ ಅದನ್ನ ಹೇಳ್ತಾರೆ ನೋಡಿ. ಎತ್ರ ಧರ್ಮ ಸಾಧನತ್ವಂ ತತ್ರ ವಿಹಿತತ್ವಂ ಇತಿ ದ್ರಷ್ಟವ್ಯಂ. ಹಾಗೆ ಸ್ಪಷ್ಟ ಆಗಿದೆಯಾ? ಆಗಿದೆ ಗುರುಗಳೇ. ಹಾಗೆ ಎರಡನೇದು ಮತ್ತೆ ನೋಡೋಣ. ಶ್ರೀಮದ್ಭಾನ್ ಪರಗತೆ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ